ಎಂಎಲ್ಎ ಬಿಆರ್ ಪಾಟೀಲ್ ಆಡಿಯೋ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡವರಿಗೆ ಕೊಡುವಂತಹ ಮನೆಯಲ್ಲೂ ಕೂಡ ಸುಲಿಗೆ ಮಾಡ್ತಾರೆ. ಇದು ಸುಲಿಗೆ ಸರ್ಕಾರ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಈಗಾಗಲೇ ಆಡಿಯೋ ವಿಚಾರ ಒಂದ್ ಕಡೆ ವಿಪಕ್ಷದವರಿಗೆ ಆಹಾರವಾಗ್ಬಿಟ್ಟಿದೆ. ಒಂದ್ ರೀತಿಯಾಗಿ ಈ ಆಡಿಯೋ ಲೀಕ್ ವಿಚಾರವನ್ನ ಇಟ್ಕೊಂಡು ವಾಗ್ದಾಳಿಯನ್ನ ಈಗ ಶುರು ಮಾಡ್ತಿರುವಂತದ್ದು. ಬಡವರಿಗೆ ಕೊಡುವಂತಹ ಮನೆಯಲ್ಲೂ ಕೂಡ ಸುಲಿಗೆಯನ್ನ ಮಾಡ್ತಿದ್ದಾರೆ. ಇದು ಸುಲಿಗೆ ಸರ್ಕಾರ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಲಂಚ ಕೊಡದ ಮನೆ ಕೂಡ ಇಲ್ಲ. ಲಂಚ ಕೊಡಬೇಕು, ಮನೆಯನ್ನ ಸ್ವೀಕಾರ ಮಾಡಬಹುದು. ಇದು ಜಗಜ್ಜಾಹೀರಾಗೋಗಿದೆ. ಬರೀ ಸ್ಯಾಂಪಲ್ ಅಷ್ಟೇ ಇದು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಲಂಚ ಇಲ್ಲದ ಮನೆ ಇಲ್ಲ. ಮನೆ ಬೇಕಾದ್ರೆ ಲಂಚ ಕೊಡಿ ಅನ್ನೋದು ಕಾಂಗ್ರೆಸ್ನ ನಿಯಮ ಆಗಿ ಹೋಗಿದೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿರುವಂತದ್ದು. ವಸತಿ ಇಲಾಖೆಯಲ್ಲಿ ಲಂಚ ಕೊಡದೆ ಮನೆ ಅಲಾಟ್ ಆಗಲ್ಲ ಅಂತ ಜಗಜ್ಜಾಹೀರಾತಾಗಿದೆ. ಈಗ ಸ್ಯಾಂಪಲ್ ಅಷ್ಟೇ ಬಂದಿರೋದು. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆಯ ಕ್ಷೇತ್ರಕ್ಕೆ ಹೋದರೂ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ. ಮನೆ ಬೇಕಾದ್ರೆ ಲಂಚ ಕೊಡಿ, ಇದು ಬ್ಯಾನರ್ ಅದು. ಈಗ ಶಾಸಕರು, ಕಾಂಗ್ರೆಸ್ ಶಾಸಕರೇ ಮಾತಾಡಿರುವಂತ ಆಡಿಯೋ ಇದೆ. ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದರೆ, ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸಬೇಕು. ಈ ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ನಾನೇ ಮಾತಾಡಿರೋದು ಅಂತ. ಒಬ್ಬ ಶಾಸಕ, ಅದು ಹಿರಿಯ ಶಾಸಕ, ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನಲ್ಲ ಅಂತಾರೆ. ಈಗ ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು. ಈಗ ಆಡಳಿತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಬಿಆರ್ ಪಾಟೀಲ್ ಅವರ ಆಡಿಯೋ ಒಂದು ಕಡೆ ಸ್ವಪಕ್ಷದಲ್ಲೇ ಸದ್ಯದ ಮಟ್ಟಿಗೆ ಸಂಕಷ್ಟ ಸೃಷ್ಟಿ ಮಾಡಿದೆ. ಅದರ ಜೊತೆಗೆ ಇಲ್ಲಿವರೆಗೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಂತಹ ವಿರೋಧ ಪಕ್ಷದವರಿಗೆ ಆಹಾರ ಆಗ್ಬಿಟ್ಟಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಹಿಂದೆ ಕೂಡ ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಅವರು ನೇರವಾಗಿ ಒಂದು ಮಾತನ್ನು ಹೇಳಿದ್ರು. ಈ ಒಂದು ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರ ಸರ್ಕಾರ ಅಂತೇಳಿ ನೇರವಾದಂತ ಆರೋಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷದಂತ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ನಾವು ಈ ಒಂದು ಹೇಳಿಕೆಯನ್ನ ಕೊಡ್ತೇವೆ, ನಾವು ಹೇಳಿಕೆ ಕೊಟ್ಟರೆ ಇದು ರಾಜಕೀಯ ಆರೋಪ ಅಂತ ಹೇಳಿದ್ರಿ. ಆದ್ರೆ ಸ್ವಪಕ್ಷೀಯ ಶಾಸಕರು ಈ ರೀತಿ ಒಂದು ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೆ ನೀವೇ ಕಾರಣ ಅಂತೇಳಿ ನೇರವಾದಂತ ಆರೋಪವನ್ನ ಮಾಡಿದ್ರು. ಈಗ ಏನು ಸ್ವಪಕ್ಷೀಯ ಮತ್ತೊಬ್ಬ ಶಾಸಕರಂತ ಬಿಆರ್ ಪಾಟೀಲ್ ಅವರ ಒಂದು ಆಡಿಯೋ ಏನು ಬಿಡುಗಡೆ ಆಗಿದೆ. ಸಹಜವಾಗಿ ಈ ಒಂದು ಅರ್ಥ ಏನಿದೆ, ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ನಾಯಕರು ಪ್ರಬಲವಾಗಿ ಬಳಸ್ಕೊಳ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ನಾವು ರಾಜಕೀಯ ಆರೋಪ ಮಾಡಿದ್ರೆ ನಾವು ಪದೇ ಪದೇ ನಮ್ಮ ಮೇಲೆ ಆರೋಪ ಮಾಡ್ತೇವೆ, ನಮ್ಮ ಮೇಲೆ 40% ಕಮಿಷನ್ ಸರ್ಕಾರ ಅಂತೇಳಿ ನೀವ್ ಹೇಳಿದ್ರಿ, ನಿಮ್ಮದು 60% ಸರ್ಕಾರ ಅಂತೇಳಿ ನೇರವಾಗಿ ಪ್ರತಿಪಕ್ಷ ನಾಯಕರಂತ ಆರೋಪಕರು ಈ ಒಂದು ವಿಚಾರವನ್ನ ಇವತ್ತು ಮಾತನಾಡಿದ್ದಾರೆ. ಅದ್ರೂ ಕೂಡ ಬಿಆರ್ ಪಾಟೀಲ್ ಅವರು ನನ್ನದೇ ಧ್ವನಿ, ಈಗಲೂ ಕೂಡ ನನ್ನ ಸಮರ್ಥನೆ ಮಾಡ್ಕೊಳ್ತೀನಿ, ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದ್ರಲ್ಲೂ ಕೂಡ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ ನಡೆದಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ, ಇದನ್ನ ನಾನು ಒಪ್ಕೊಳ್ತೀನಿ ಅಂತೇಳಿ ನೇರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಪಕ್ಷ ಆರೋಪಕರು ಕೂಡ ಇದೇ ಒಂದು ವಿಚಾರನ ಇಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು. ಯಾಕಂದ್ರೆ ಬಿಆರ್ ಪಾಟೀಲ್ ಕೂಡ ಹೇಳಿದ್ದಾರೆ ಹೌದು ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಹಾಗಾಗಿ ನಮ್ಮದು ನೀವು 40% ಸರ್ಕಾರ ಅಂತ ಹೇಳಿದ್ರೆ, ನಿಮ್ದು 60% ಸರ್ಕಾರ ಅಂತ ನಾವು ನೇರವಾಗಿ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ನಾವು ವಿಧಾನಸಭೆ ಒಳಗಡೆ ಕೂಡ ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಸರ್ಕಾರದ ವಿರುದ್ಧ ಒಂದು ಕಿಡಿಕಾರಿರುವಂತ. ಹಾಗಾಗಿ ಈ ಒಂದು ಪ್ರಕರಣ ತನಿಖೆ ಆಗುವವರೆಗೂ ಕೂಡ ನಾವು ಈ ಒಂದು ಹೋರಾಟದಿಂದ ಹಿಂದೆ ಸರಿದಿಲ್ಲ. ಇದು ಕೇವಲ ವಸತಿ ಇಲಾಖೆ ಇಲ್ಲ, ರಾಜ್ಯದ ಎಲ್ಲಾ 34 ಇಲಾಖೆಯಲ್ಲೂ ಕೂಡ ಇದೇ ರೀತಿ ಒಂದು ಭ್ರಷ್ಟಾಚಾರದ ಒಂದು ಕೂಪ ಏನಿದೆ ಇದು ತಾಂಡವಾಡ್ತಿದೆ. ಹಾಗಾಗಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ನಾನು ಆಗ್ರಹ ಮಾಡ್ತೀನಿ ಅಂತೇಳಿ ಇವತ್ತು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಆಗ್ರಹ ಮಾಡಿರುವಂತದ್ದು. ರೂಪ, ಪ್ರಮುಖವಾಗಿ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಕ್ಕೂ ಕೂಡ ನೈತಿಕತೆ ಇಲ್ಲ ಗೋವಿಂದ್. ಯಾಕಂದ್ರೆ ಈ ಹಿಂದೆ ಕೂಡ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಕಮಿಷನ್ ಆರೋಪವನ್ನ ಎದುರಿಸಿತ್ತು. ಅದಾದ ನಂತರವಾಗಿ ಈಗ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಬಡವರಿಗಾಗಿ ಮೀಸಲಿಟ್ಟಿರುವಂತಹ ಕೆಲವೊಂದಿಷ್ಟು ವಸತಿ ಯೋಜನೆ, ಅದರಲ್ಲೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಯಾವ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಆಗಿಲ್ಲ. ಇದಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಸೂರನ್ನ ಕಲ್ಪಿಸುತ್ತೆ ಅಂದ್ರೆ ಇದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕನ್ನ ಹಾಕುವಂತ ಕೆಲಸ. ಸೊ ಇದರಿಂದ ಸಿದ್ದರಾಮಯ್ಯನವರ ಪೂರ್ಣಾವಧಿಯ ಅಂದ್ರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಹಗರಣ ಸರಮಲೆ ತಗ್ಲ ಹಾಕೊಂಡಿರ್ಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯನವರಿಗೆ ಇದು ದೊಡ್ಡ ರೀತಿಯಲ್ಲೇ ತಲೆನೋವು ಶುರುವಾಗಿದೆ ಅಂತ. ಸಹಜವಾಗಿ ರೂಪ, ಯಾಕಂದ್ರೆ 13 ರಿಂದ 18 ಕಾಲದಲ್ಲಿ ಸಿದ್ದರಾಮಯ್ಯ ಕೊಟ್ಟಂತ ಆಡಳಿತನ ಸಹಜವಾಗಿ
ಪಕ್ಷಾತೀತವೆಲ್ಲರೂ ಕೂಡ ಒಪ್ಕೊಂಡಿದ್ರು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ರೀತಿಯ ಫಲಿತಾಂಶ ಬಂತು. ಆದ್ರೆ ಈಗ ಸಿದ್ದರಾಮಯ್ಯ 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸ್ವಪಕ್ಷೀಯ ಸಚಿವರೇ ನಾಯಕರೇ ತಿರುಗಿ ಬೀಳ್ತಿದ್ದಾರೆ. ಯಾಕಂದ್ರೆ ಎಲ್ಲೊಂದ್ ಕಡೆ ರಾಜ್ಯಾದ್ಯಂತ ಭ್ರಷ್ಟಾಚಾರ ಆಗ್ತಿದೆ. ಬೇರೆ ಬೇರೆ ಇಲಾಖೆಯಲ್ಲಿ ಸ್ವತಃ ಸಚಿವರು ಮತ್ತು ಅವರು PA/PS ಗಳೇ ನೇರವಾಗಿ ಹಣವನ್ನ ಕೇಳ್ತಿದ್ರೆ. ಹಾಗಾಗಿ ಸರಿಯಾಗಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಇದನ್ನ ಸರಿ ಮಾಡ್ಬೇಕು ಅಂತೇಳಿ ಎಲ್ಲ ಶಾಸಕಾಂಗ ಸಭೆಯಲ್ಲೂ ಕೂಡ ನೇರವಾಗಿ ಕೆಲ ಶಾಸಕರು ಸಚಿವರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಎಲ್ಲವೂ ಕೂಡ ನಾನು ಬಗೆಹರಿಸ್ತೀನಿ ಅಂತೇಳಿ ಶಾಸಕರಿಗೆ ಒಂದು ಅಭಯ ಹೇಳಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ 2 ವರ್ಷ ತುಂಬಿದೆ. ಈ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿಚಾರ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ತಾವು ಹೇಳಿದಂತೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನೈತಿಕತೆ ಇಲ್ಲ. ಯಾಕಂದ್ರೆ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಬೇಕು ಆ ರೀತಿ ಒಂದು ಭ್ರಷ್ಟಾಚಾರ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ 2ನೇ ಅವಧಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಇವ್ರ ಮೇಲೆ ಹೆಚ್ಚಿನವಾದಂತ ಒಂದು ಎಲ್ಲರೂ ಕೂಡ ಒಂದು ವಿಶ್ವಾಸ ಇತ್ತು, ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬಹುದು ಅಂತ. ಯಾಕಂದ್ರೆ ಇವರೇ ಹೇಳಿದ್ರು, PCM ಅಭಿಯಾನ ಮಾಡಿದ್ರು, ಬೊಮ್ಮಾಯಿ ಅವರ ಅವಧಿಯಲ್ಲಿ 40% ಕಮಿಷನ್ ಅಂತೇಳಿ ದೊಡ್ಡ ಮಟ್ಟದ ಜಾಹೀರಾತುಗಳು ಕೂಡ ಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಇದೇ ಪ್ರತಿಪಕ್ಷ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ತಿರುಗಿ ಬಿದ್ದಿದ್ರು. ಹಾಗಾಗಿ ಆ ಒಂದು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕೂಡ ಆಗಿತ್ತು. ಈಗ ನೇರವಾಗಿ ಸ್ವಪಕ್ಷೀಯ ಶಾಸಕರೇ ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ನೇರವಾದ ಭ್ರಷ್ಟಾಚಾರವನ್ನ ಆರೋಪ ಮಾಡೋದು ನೋಡಿದ್ರೆ ಇದು ಎಲ್ಲೊಂದ್ ಕಡೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನೈತಿಕತೆ ಇಲ್ಲ, ಭ್ರಷ್ಟಾಚಾರ ವಿಚಾರ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಅನ್ನಿಸ್ತಿದೆ. ಹಾಗಾಗಿ CM ಸಿದ್ದರಾಮಯ್ಯ ಈ ಒಂದು ವಿಚಾರದಲ್ಲಿ ಎಲ್ಲೂ ಕೂಡ ಇನ್ನೂ ಮಾತನಾಡಿಲ್ಲ. ಈ ಬಗ್ಗೆ ತನಿಖೆ ಆಗ್ಬೇಕು ಅಂತ ಕೇಳಿ ಪ್ರತಿಪಕ್ಷ ಬಿಜೆಪಿ JDS ಕೂಡ ಆಗ್ರಹ ಮಾಡ್ತಿದ್ರೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದ್ಬಿಡಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಗೋವಿಂದ್ ಅವರೇ. ಎಸ್, ನೋಡಿ ಇಲ್ಲಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಒಂದು ಮನೆ ಬೇಕಂದ್ರೆ ಲಂಚ ಕೊಡಬೇಕು. ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭ್ರಷ್ಟಾಚಾರದಲ್ಲಿ ಸರ್ಕಾರ ತೊಡಗಿದೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ಮೇಲೆ ವಾಗ್ದಾಳಿ ವಿಪಕ್ಷ ನಾಯಕ ಅಶೋಕ್ ಮಾಡ್ತಾ ಇರುವಂತದ್ದು.